ಗಂಡನ್ ಕಳ್ಕೊಂಡು 10 ವರ್ಷ ಬಾಳ್ದೆ. ಆದ್ರೆ ಮಾನನ್ ಕಳ್ಕೊಂಡು 1 ನಿಮಿಷನೂ ಬದುಕಕ್ಕಾಗಲ್ಲ. ವಯಸ್ಸಿಗೆ ಬಂದ ಮಗಳನ್ನ ನಮ್ಮ ಏರಿಯಾದಲ್ಲಿ ದಿನ ಒಬ್ಬ ರೇಗಿಸ್ತಾನೆ. ಹಣದ ಹೊಳೆನೆ ಹರಿಸ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತಾನೆ. ಇವತ್ತವನು ಮನೆಗೆ ಬಂದಿದ್ದ. 10,000 ಅಡ್ವಾನ್ಸು. ಇದನ್ನಿಟ್ಕೊಂಡು ನಾಳೆ ಬೆಳಿಗ್ಗೆ ನಿನ್ ಮಗಳನ್ನ ಸಿಂಗಾರ ಮಾಡಿ ಕರ್ಕೊಂಬ ಅಂತ ಎಲ್ಲರ ಮುಂದೆ ಹೇಳ್ಬಿಟ್ಟು ಹೋದ. ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ನೀವೇ ಕಾಪಾಡಬೇಕು. ಸೀನಾ, ಇವರಿಬ್ಬರನ್ನ ಭದ್ರವಾಗಿ ಕರ್ಕೊಂಡೋಗಿ ಮನೆ ಸೇರಿಸು. ನಾನು ಬರೋವರೆಗೂ ನೀನ್ ಅಲ್ಲೇ ಇರು. ಶಾಸ್ತ್ರಿ, ಅದು ಅಣ್ಣ ಮಾತು ಕೊಟ್ಟಾಯ್ತಲ್ಲ, ಇನ್ನಿಮ್ ಮನೆ ಮುಂದೆ ಕಾಗೆ ಕಾಂತನು ಕೂಗಲ್ಲ. ವಧುನ್ ಕರ್ಕೊಂಬನ್ನಿ. ಅಕ್ಷತೆ ತಗೊಳ್ಳಿ, ನೀವು ತಗೊಳ್ಳಿಮ್ಮ. ಹಾಕಿ ಹಾರ ಬದಲಾಯಿಸ್ಕೊಳ್ಳಿ. ಮಾಂಗಲ್ಯ ಧಾರಣ ಮುಹೂರ್ತೋಸ್ತು ಮುಹೂರ್ತೋಸ್ತು. ಮಾಂಗಲ್ಯ ತಗೊಳ್ಳಿ. ಗಟ್ಟಿ ಮೇಳ ಗಟ್ಟಿ ಮೇಳ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತುಂ ಜೀವ ಶರದಾಂಶತಂ. ಆಮೇಲೆ ಆ ಬಾಂಬೆಯಿಂದ ಒಂದು 4 ಹುಡುಗಿಯರು ಬರ್ತಾರೆ ಅಂತ ಹೇಳ್ತಾರ. ಬಂದ್ರ ಅವರು ಲೈನ್ ಮೇಲೆ ಅವರಣ್ಣ. ಅವ್ರಿಗೆಲ್ಲ ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ರೆ ಆಮೇಲೆ ನನ್ನ ಹೆಸರು ಹಾಳು ಮಾಡ್ಬೇಡ್ರಿ. ಸರಿ ಅಣ್ಣ. ಆಮೇಲೆ ಆ ಮಿನಿಸ್ಟರ್ ಗೆಸ್ಟ್ ಹೌಸ್ ಕಳ್ಸಿದೀವಣ್ಣ. ಹಾ 47 ಅಬ್ಬಾ ಅಬ್ಬಾ ಅಬ್ಬಾ, ಇಷ್ಟು ದಿನ ನಾನು ಸುಮ್ಮನೆ ಕರಿತಿದ್ದೆ ಅಂತ ನೀನು ಮಗಳನ್ನ ಕರ್ಕೊಂಡು ಬರ್ಲಿಲ್ಲ ಅಲ್ಲ. ಅಡ್ವಾನ್ಸ್ ಕೊಟ್ಟ ತಕ್ಷಣ ಟೈಮಿಗೆ ಕರೆಕ್ಟ್ ಆಗಿ ನೀನು ಜೊತೆಗೆ ಬಂದ್ಬಿಟ್ಟಿದೀಯಾ. ದುಡ್ಡಿದೆಯಲ್ಲ, ಏನ್ ಬೇಕಾದ್ರೂ ಮಾಡಿಸುತ್ತೆ. ಏಯ್, ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ತಲೆಗೆಲೆ ಕಟ್ಟಿದೀಯಾ? ಶಾಸ್ತ್ರಿ, ಏನೋ ಮಾಮ, ನಿನ್ ಹೆಂಡತಿ ಮಕ್ಕಳನ್ನ ಈ ಜಾಗದಲ್ಲಿ ನೋಡಿದ ತಕ್ಷಣ ಇಷ್ಟೊಂದು ಉರ್ಕೋತಾ ಇದೆಯಲ್ಲ. ಕಂಡೋರ್ ಹೆಣ್ಮಕ್ಳಾದ್ರು ಹಾಗೇನೆಮ್ಮ. ನೀವು ಹೋಗಿಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಬದಲಾಯಿಸ್ಕೊಂಬಿಡು, ಈ ತಲೆ ಹಿಡಿಯೋ ಕೆಲಸನ ಬದಲಾಯಿಸ್ಕೊಂಬಿಡು. ಇಲ್ಲ ಅಂದ್ರೆ ಅನ್ಯಾಯವಾಗಿ ತಗ್ಲಾಕೊಂಡ್ಬಿಡ್ತೀಯ. ಮಕ್ಕಳು ಕುಡಿಯೋದು ಹಾಲನ್ನ, ನೀನು ಕುಡಿಯೋದು ಆಲ್ಕೋಹಾಲ್ನ. ಹಂಗಾದ್ರೆ ನೀನ್ ಕುಡಿಯೋದು ನಿನ್ನ ರಕ್ತನ. ಮಾಮ, ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಶಾಸ್ತ್ರಿ ಇರ್ತಾನೆ. ಅದು ಈ ಶಾಸ್ತ್ರಿ ತಪ್ಪಲ್ಲ.
ನಾನು ರಾಮಶಾಸ್ತ್ರಿ ಫ್ರೆಂಡ್. ಆಕ್ಸಿಡೆಂಟ್ ಅಲ್ಲಿ ರಾಮಶಾಸ್ತ್ರಿ ಸತ್ತೋದ. ಕೊಳತ್ ನಾರ್ತಾ ಇದ್ದ ಬಾಡಿನ ಪೊಲೀಸ್ನವರಲ್ಲೇ ದಹನ ಮಾಡಿ ಈ ಬೂದಿ ಕೊಟ್ರು. ಯಾಕೋ ಯಾಕೋ ಹತ್ತೋದ ಅಂತ ಸುಳ್ಳು ಅನ್ಕೊಟ್ಟೆ. ಯಾಕೋ ಯಾಕೆ ಸುಳ್ಳು ಹೇಳಿದೆ? ಅಪ್ಪ ಅವನದೇನು ತಪ್ಪಿಲ್ಲಪ್ಪ. ನಾನೇ ಸುಳ್ಳೇಳಿ ಬೂದಿನ ಕೊಟ್ಟು ಕಳಿಸ್ದೆ. ಲೇ ಲೇ ಮೊದಲನೇ ಸಲ ನೀನ್ ನನ್ನ ಅಪ್ಪ ಅಂದಾಗ ಆನಂದದಿಂದ ಮುತ್ತು ಕೊಟ್ಟೆ. ಹಸಿವು ಅಂದಾಗ ಕೈ ತುಂಬ ತುತ್ತು ಕೊಟ್ಟೆ. ನಾ ಸತ್ರ ಕೊಳ್ಳಿ ಇಡೋದಕ್ಕೆ ನನ್ನ ಕರುಳು ಬಳ್ಳಿ ಇದೆ ಅಂತ ಅನ್ಕೊಂಡಿದ್ದೆ. ಛೇ, ನೀ ಸತ್ತೆ ಅಂತ ಸುದ್ದಿ ಬಂದಾಗ ಅಯ್ಯೋ, ಎಷ್ಟು ಸಂಕಟ ಪಟ್ಟೋ ನಾನು. ಆದರೆ ಇವತ್ತು ರೌಡಿಯಾದ ನೀನು ನನ್ನ ಎದುರಿಗೆ ಜೀವಂತ ಇದ್ದೀಯಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಿ. ಅಯ್ಯೋ ಚಂಡಾಳ, ಎಂತಹ ಪರಿಸ್ಥಿತಿಲಿ ಏನೆಲ್ಲ ಮಾಡಿ ಇಷ್ಟೊಂದು ಆಸೆ ಇಟ್ಕೊಂಡು ನಿನ್ನ ಓದಕ್ ಕಳ್ಸಿದ್ರಲ್ಲೋ, ಅದನ್ನೆಲ್ಲ ಸುಟ್ಟು ಬೂದಿ ಮಾಡ್ಬಿಟ್ಟಿಯಲ್ಲೋ. ಏನಣ್ಣ ಯಾವತ್ತು ನೋಡ್ದಿರೋ ತರ ನೋಡ್ತಾ ಇದೀಯಾ? ಎಲ್ಲಿ ಮದುವೆಯಾಗಿ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ತೀನೋ ಅಂತ ನೋಡ್ತಾ ಇದ್ದೀನಿ. ನಾನ್ ಮದ್ವೆ ಆಗಿ ಗಂಡನ್ ಮನೆಗ್ ಹೋದ್ಮೇಲೆ ನೀ ನನ್ನ ಮರಿದೇ ಇದ್ರೆ ಸಾಕು. ಅಣ್ಣ ತಂಗಿ ಇಬ್ರು ಯಾರನ್ ಯಾರ್ ಮರೆಯೋದು ಅಂತ ಮಾತಾಡ್ತಾ ಮಾತಾಡ್ತಾ ತಲೆಗೆ ಹೂ ಮುಟ್ಕೊಳ್ಳೋದೇ ಮರ್ತೋದೆ ಅಲ್ವಾ? ತಗೋ ಕೊಡಮ್ಮ. ಅಣ್ಣ ನೀ ಮುಡ್ಸು. ಕೊಡು, ತಿರುಗು. ಅಮ್ಮ, ಗಂಡಿನ ಕಡೆಯವ್ರು ಬರೋ ಟೈಮ್ ಆಯ್ತು. ಅಪ್ಪ ಕಾಣಿಸ್ತಾನೆ ಅಲ್ವಲ್ಲ? ಎಲ್ಲಮ್ಮ? ಅದು ತಮ್ಮನ ಮನೆ ಕರೆಸಿ ಮಗಳನ್ನ ತೋರಿಸಿ ಆಮೇಲೆ ಮದುವೆ ಮಾಡೋದಕ್ಕೆ ಆಗುದಿಲ್ಲ ಅನ್ನೋದು ತಮಗೆ ಅವಮಾನ ಮಾಡಿದಾಗುತ್ತೆ. ಅದಕ್ಕೆ ನಾನೇ ಇಲ್ಲಿವರೆಗೆ ಬಂದ್ಬಿಟ್ಟೆ. ದಯವಿಟ್ಟು ತಾವು ಹೊರಟು ಬಿಡಿ. ಏನಪ್ಪ ನೀವು ಗಂಡಿನ ಕಡೆ ಬರೋ ಟೈಮಲ್ಲಿ ಎಲ್ಲೋಗಿದ್ರಿ? ಅದು ಅವ್ರನ್ನ ಬರಬೇಡ ಅಂತ ಹೇಳೋದಕ್ಕೆ ಹೋಗಿದ್ದೆ. ಬರ್ಬೇಡ ಅಂತ? ಒಳ್ಳೆ ಸಂಬಂಧನ ಬೇಡ ಅಂತ ಹೇಳಿ ಬಂದಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ಅಪ್ಪ, ಕಾಲಕ್ಕೆ ತಂಗಿ ಮದುವೆ ಮುಗ್ದೋಗಿದ್ರೆ ನಮಗೂ ನೆಮ್ಮದಿ ಇರೋದು. ನೀವು ನೋಡಿದ್ರೆ ಗಂಡಿನ ಕಡೆಯವ್ರನ್ನ ಬರ್ಬೇಡ ಅಂತ ಹೇಳಿದಿರಲ್ಲ. ನಾನು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲಿ ನೋಡಿ, ನಿನ್ನ ಮಗನಿಗೆ MBBS ಓದೋದಕ್ಕೆ BGS ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ನಾನು ಯೋಚನೆ ಮಾಡಿದೆ, ಮಗಳ ಮದುವೆನೋ ಅಥವಾ ಮಗ ಡಾಕ್ಟರ್ ಆಗೋ ಸರಿನೋ ಅಂತ. ಮಗ ಡಾಕ್ಟರ್ ಆಗೋದೇ ಸರಿ ಅಂತ ಅನ್ನಿಸ್ತು. ಇವನಿಗೆ ಮೆರಿಟ್ ಮೇಲೆ ಸೀಟ್ ಸಿಕ್ಕಿದೆ ನಿಜ, ಆದ್ರೆ ಇವನು ಓದಿ ಪಾಸ್ ಮಾಡೋ ಅಷ್ಟೊತ್ತಿಗೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಮಗಳ ಮದುವೆಗೆ ಅಂತ ತೆಗೆದಿಟ್ಟ ಹಣ ಇದಕ್ಕೆ ಸಾಕಾಗೋದಿಲ್ಲ. ಅದಕ್ಕೆ ಅವಳ ಮೈ ಮೇಲಿನ ಒಡವೆನೂ ಬೇಕಾಗುತ್ತೆ. ಅದಕ್ಕೆ ಸದ್ಯಕ್ಕೆ ಮದುವೆ ಬೇಡ ಅಂತ ಹೇಳಿದೆ. ಅಪ್ಪ, ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿತ್ತು. ಯೋಚನೆ ಮಾಡದೆ ನಿರ್ಧಾರ ಮಾಡಲ್ವೋ? ನಿರ್ಧಾರ ಮಾಡಿದ್ಮೇಲೆ ಬದಲಾಯಿಸೋದಿಲ್ಲ. ಒಡವೆ ಅಲ್ಲ ರೀ, ಅವಳು ಬಾಳನ್ನೇ ಒತ್ತೆ ಇಟ್ಟು ಮಗನ್ ಓದಿಸ್ತೀನಿ ಅಂತಿದ್ದೀರಲ್ಲ, ಇದ್ ಯಾವ ನ್ಯಾಯ? ಅಮ್ಮ, ಅಪ್ಪನ್ ಹಾಗೆಲ್ಲ ಮಾತಾಡ್ಬೇಡಮ್ಮ. ಅಣ್ಣ ದೊಡ್ಡ ಡಾಕ್ಟರ್ ಆದ್ಮೇಲೆ ಕೋಟಿಗಟ್ಲೆ ಖರ್ಚು ಮಾಡಿ ತಂಗಿ ಮದ್ವೆ ಮಾಡ್ಲಿ ಅಂತ ಅಪ್ಪನ ಆಸೆಮ್ಮ, ಅಲ್ವೇನಪ್ಪ? ಅಣ್ಣ ಡಾಕ್ಟರ್ ಆಗೋ ಅಪ್ಪನ ಆಸೆನ ನಾವ್ ಸಂತೋಷವಾಗಿ ನೆರವೇರಿಸ್ಬೇಕಮ್ಮ. ಅಪ್ಪ, ನೀವ್ ತಗೊಳ್ಳಿ.